ಆಗಿದೆ, ಕಾರ್ ಡ್ರೈವ್ ಮಾಡೋಕ್ಕೆ ಆಗ್ತಾ ಇಲ್ಲ. ತ್ರಯಂಬಕೇಶ್ವರ ರೀಚ್ ಆಗಿದ್ದೀವಿ. ಪ್ರಾಬ್ಲಮ್ ಏನಂದ್ರೆ ನಮ್ಗೆ ರೂಮ್ ಸಿಗ್ತಾ ಇಲ್ಲ. ಗೈಸ್ ಟೈಮ್ ಆಲ್ಮೋಸ್ಟ್ ಇವಾಗ 3 ಗಂಟೆ ಆಗಿದೆ. ಇವಾಗ ಇಲ್ಲಿಂದ ನಾವು ಕೃಷ್ಣೇಶ್ವರ್ಗೂ ಸಂಜೆ ಹೋಗಬೇಕು. ಬಟ್ ಇವಾಗ ಫಸ್ಟ್ ಹೋಗ್ತಾ ಇರೋದು ತ್ರಯಂಬಕೇಶ್ವರ್ಗೆ. ಕ್ಯಾಬಲ್ಲಿ ಆಲ್ರೆಡಿ ಹೋಗ್ತಾ ಇದ್ವಿ. CNG ಫಿಲ್ ಮಾಡಬೇಕಾಗಿತ್ತು, ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ ಫಿಲ್ ಮಾಡಿಸ್ಕೊಳಕ್ಕೆ ಕಾರ್ಗೆ. ಇಲ್ಲಿಂದ ಫಸ್ಟ್ ಇವಾಗ ತ್ರಯಂಬಕೇಶ್ವರ ಹೋಗಬೇಕು. ಹೆವಿ ನಿದ್ದೆ, ಪ್ರಾಪರಾಗಿ ನಿದ್ದೆ ಮಾಡಿಲ್ಲ ಟ್ರೈನಲ್ಲೂ. ಹಂಗೆ ಅರ್ಧಂಬರ್ಧ ನಿದ್ದೆಲ್ಲ ಎದ್ದು ಬಂದುಬಿಟ್ಟಿದ್ದೀವಿ ಎಲ್ಲ. 2:30ಗೆ ಬಿಟ್ವಿ. ಈಗ ಆಲ್ಮೋಸ್ಟ್ 3 ಗಂಟೆ ಆಗಿದೆ. ಇಲ್ಲಿಂದ ಇನ್ನೂ 3 ಅವರ್ ಜರ್ನಿ ಇದೆ ತ್ರಯಂಬಕೇಶ್ವರ್ಗೆ. ಹರಿಹರ್ ಫೋರ್ಟ್ ಪಕ್ಕದಲ್ಲೇ ಇರೋದು ಇದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ. ಆ ಜ್ಯೋತಿರ್ಲಿಂಗ ನೋಡಿಕೊಂಡು ಸಂಜೆಗೆ ನಾವು ಕೃಷ್ಣೇಶ್ವರ ಹೋಗಬೇಕು. ನೋಡೋಣ ಹೆಂಗೆ ಹೋಗ್ತಾ ಜರ್ನಿ ಅಂದ್ಬಿಟ್ಟು. ಹೆವಿ ಇದೆ ಮಂಜು. ಅವಾಗಿಲ್ಲ ಗೈಸ್, ಹೆವಿ ಇದೆ ಮಂಜು. ಕಾಣಿಸಲ್ಲ ಹೋಗ ಗೈಸ್, ಮಂಜು ಮಾತ್ರ ಹೆವಿ ಆಗಿದೆ. ಕಾರ್ ಡ್ರೈವ್ ಮಾಡೋಕ್ಕೆ ಆಗ್ತಾ ಇಲ್ಲ. ಹೆವಿ ಮಾತ್ರ. ಓಲವಾ ಮಲ್ಕೊಳ್ಳೋ ಪರವಾಗಿಲ್ಲ. ತ್ರಯಂಬಕೇಶ್ವರ ರೀಚ್ ಆಗಿದ್ದೀವಿ. ಪ್ರಾಬ್ಲಮ್ ಏನಂದ್ರೆ ನಮ್ಗೆ ರೂಮ್ ಸಿಗ್ತಾ ಇಲ್ಲ. ದರ್ಶನಕ್ಕೆಲ್ಲ ಸಿಕ್ಕಾಪಟ್ಟೆ ಜನ ಹೋಗ್ತಾ ಇದ್ದಾರೆ ಆಲ್ರೆಡಿ. ನಾವು ಇನ್ನೂ ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ಹೋಗಬೇಕು, ಲೇಟ್ ಆಗುತ್ತೆ. ರೂಮ್ ಹುಡುಕ್ತಾ ಇದ್ದೀವಿ, ಎಲ್ಲ ಪ್ರತಿಯೊಂದು ರೋಡ್ ಹುಡುಕ್ತಾ ಇದ್ದೀವಿ, ರೂಮ್ ಸಿಗ್ತಾ ಇಲ್ಲ. ರೀಸನ್ ಏನು ಅಂದರೆ ವೀಕೆಂಡ್, ಇವತ್ತು ಸಂಡೇ. ಬೆಳಿಗ್ಗೆ 6 ಗಂಟೆಗೆ ನಾವು ತ್ರಯಂಬಕೇಶ್ವರ ರೀಚ್ ಆಗಿದ್ದು. ರೂಮ್ ಹುಡ್ಕೋಷ್ಟರಲ್ಲಿ ಆಲ್ಮೋಸ್ಟ್ 2 ಅವರ್ ಹಿಡಿತು ಅಂತಲೇ ಹೇಳ್ಬೋದು. ಇಲ್ಲಿ ಯಾವುದೇ ರೀತಿ ರೂಮ್ ನಮ್ಗೆ ಸಿಗಲಿಲ್ಲ. ಇಷ್ಟೊಂದು ರೂಮ್ಸ್ ಇದ್ರೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಅದು ಮೇಯ್ನಾಗಿ ನಾವು ವೀಕೆಂಡಲ್ಲಿ ಬಂದಿರೋದ್ರಿಂದ ಹೆವಿ ಪ್ರಾಬ್ಲಮ್ ಆಗ್ತಾಯಿದೆ. ಸುಮ್ಮನೆ ಜಸ್ಟ್ ಫ್ರೆಶ್ ಅಪ್ ಆಗೋಕ್ಕೆ 100 ರೂಪೀಸ್ ಕೊಟ್ಟು ಫ್ರೆಶ್ ಅಪ್ ಆಗಿದ್ದೀವಿ ಈ ರೂಮಲ್ಲಿ. ಫುಲ್ ಸ್ಟೇ ಇರೋಕ್ಕೆ ನಾವು ಬೇರೆ ಕಡೆ ಒಂದು ವಿಲ್ಲಾನ ಮಾಡ್ಕೊಂಡಿದ್ದೀವಿ. ಇವಾಗ ಸದ್ಯಕ್ಕೆ ಫ್ರೆಶ್ ಅಪ್ ಆಗಿ ಫಸ್ಟು ದೇವ್ರ ದರ್ಶನ ಮಾಡಬೇಕು. ಮಳೆನೂ ಜೋರಾಗಿ ಬೀಳ್ತಾ ಇದೆ. ಹತ್ರನೇ ಪಕ್ಕದಲ್ಲೇ ಇರೋದು ಇದು ಹರಿಹರ್ ಫೋರ್ಟು ಮತ್ತು ಬ್ರಹ್ಮಗಿರಿ ಹಿಲ್ಸ್ ಅಂದ್ಬಿಟ್ಟು. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಬ್ರಹ್ಮಗಿರಿ ಹಿಲ್ಸ್, ಹರಿಹರ್ ಫೋರ್ಟು. ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ, ನೋಡ್ಬೋದು. ಬೆಳಗ್ಗೆಯಿಂದ ಸರಿಯಾಗಿ ಹೊಡಿತಾ ಇದೆ ಮಳೆ. ದೇವಸ್ಥಾನ ಹತ್ರ ಹೋಗೋಣ ಅಂದರೆ ಇವತ್ತು ಭಾನುವಾರ ಬೇರೆ, ಸಿಕ್ಕಾಪಟ್ಟೆ ಜನ. ಆಲ್ರೆಡಿ ಬೆಳಗ್ಗೆನೇ 5:30ಇಂದನೇ ಸ್ಟಾರ್ಟ್ ಆಗಿದ್ರು ಜನ ಹೋಗೋಕ್ಕೆ ದರ್ಶನಕ್ಕೆ. ನಾವು ಹೋಗೋದು ಯಾವಾಗ ಬರ್ತೀರ ಅಂತ ಗೊತ್ತಿಲ್ಲ. ಹೋಗೋದು ಆಮೇಲೆ ಎಷ್ಟೊತ್ತಾದರೂ ಆಗಲಿ ದರ್ಶನ. ಎಲ್ಲರೂ ರೆಡಿಯಾಗಿ ಹೋಗಿ ಹೊರಡ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ, 500 ಮೀಟರ್ಸ್ ಇದೆ ಅಷ್ಟೇ ದೇವಸ್ಥಾನ. ಅಲ್ಲೋಗಿ ಲಾಕರ್ಸ್ ಇದೆಯಂತೆ. ಆ ಲಾಕರಲ್ಲಿ ಬ್ಯಾಗೆಲ್ಲ ಡೆಪಾಸಿಟ್ ಮಾಡಿಬಿಟ್ಟು ನಾವು ದೇವ್ರ ದರ್ಶನಕ್ಕೆ ಹೋಗೋಣ. ಸಂಡೇ ಇರೋದು ಮೇಯ್ನಾಗಿ ಅದೇ ಪ್ರಾಬ್ಲಮ್ ಆಗ್ತಿರೋದು. ಈಗ ಎಷ್ಟೊತ್ತಾದರೂ ಪರವಾಗಿಲ್ಲ, ಲೇಟು. ದರ್ಶನ ಮಾಡೋಕ್ಕೆ ಹೋಗ್ಬೇಕಷ್ಟೇ. ಎಲ್ಲರೂ ಬ್ಯಾಗೆಲ್ಲ ತೊಗೊಂಡೆಲ್ಲ ಹೊರಟಿದ್ದೀವಿ ರೆಡಿಯಾಗಿ. ಮಳೆ ಇದೆ, ವೆದರ್ ಬೇರೆ ಸಪೋರ್ಟ್ ಮಾಡ್ತಾಯಿಲ್ಲ ನಮಗೆ. ನಾವು ಬಂದಿರೋ ಟೈಮು ಹಂಗೆ ಇದೆ, ಫುಲ್ ಮಾನ್ಸೂನಲ್ಲಿ ಬಂದಿದ್ದೀವಿ. ಸೊ ಹೆಂಗಾದರೂ ಆಗಲಿ ಹೋಗೋದಷ್ಟೇ. ಆಲ್ರೆಡಿ ಹನಿ ಬೀಳ್ತಾ ಇದೆ. ಮತ್ತೆ ಈ ಟ್ರಿಪ್ಪಲ್ಲಿ ಒನ್ ಆಫ್ ದಿ ಬೆಸ್ಟ್ ವ್ಯೂ ನೋಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಹೆಂಗೆ ಅನಿಸ್ತಾಯಿತ್ತು ಅಣ್ಣ? ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಹೇಳೋಣ ಹೆಂಗೆ ಮುಂದೆ ನೋಡಿ ಗೈಸ್. ಮುಂದೆ ಇರೋದು ಹರಿಹರ್ ಫೋರ್ಟು ಮತ್ತು ಬ್ರಹ್ಮಗಿರಿ ಹಿಲ್ಸು. ಇಲ್ಲಿಂದ ಪಕ್ಕದಲ್ಲೇ ಇರೋದು ಹರಿಹರ್ ಫೋರ್ಟ್ ಇಲ್ಲಿಂದ ಹರಿಹರ್ ಫೋರ್ಟ್ ಬಂದ್ಬಿಟ್ಟು 7 ಕಿಲೋಮೀಟ್ರ್ ಇದೆ. ಬ್ರಹ್ಮಗಿರಿ ಹಿಲ್ಸ್ ಬಂದ್ಬಿಟ್ಟು ಪಕ್ಕದಲ್ಲೇ ಇರೋದು. ಈ ಬೆಟ್ಟದಲ್ಲೇ ಇರೋದು ಬ್ರಹ್ಮಗಿರಿ ಹಿಲ್ಸು. ಫುಲ್ಲು ಫಾಗ್ ಮುಚ್ಕೊಂಡ್ಬಿಟ್ಟಿದೆ ಅಷ್ಟೇ. ಟೀ ಹೇಳಿದ್ದೀವಿ, ಟೀ ಕುಡ್ಕೊಳ್ಳೋಣ ಅಂತ. ಇನ್ನೂ ಟಿಫನ್ ಮಾಡಿಲ್ಲ. ಟೀ ಕುಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ. ಹೆವಿ ಜನ ಇದ್ದಾರೆ ಗೈ, ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಅವರೇ. 200 ರೂಪೀಸ್ ಟಿಕೆಟ್ ಬೈ ಮಾಡಿದ್ದೀವಿ. ಆದ್ರೂ ವೆಯ್ಟ್ ಮಾಡಲೇಬೇಕು ನಾವು, ಒಂದು 2 ಅವರ್ ಆದರೂ. ನಾರ್ಮಲ್ ಏನಾದರೂ ಬಂದಿರೋ ಅಟ್ಲೀಸ್ಟ್ ಮಿನಿಮಮ್ 4 to 5 hours ಆದರೂ ವೆಯ್ಟ್ ಮಾಡಬೇಕಾಗಿತ್ತು ನಾವು. ಸೊ ಇದು ಒಳ್ಳೆ ಬೆಸ್ಟ್ ಆಪ್ಷನ್ ಅನ್ಕೊತೀನಿ. ನೋಡೋಣ ಎಷ್ಟೊತ್ತಾಗುತ್ತೆ. ಸಖತ್ತಾಗಿರೋ ವ್ಯೂ ತೋರಿಸ್ತೀನಿ ದೇವಸ್ಥಾನದ ನೋಡಿ. ಸಕ್ಕತ್ತಾಗಿರೋ ವ್ಯೂ ಗೈಸ್. ಹಿಂದೆನೇ ಬ್ರಹ್ಮಗಿರಿ ಹಿಲ್ಸು. ಫೈನಲಿ 3 ಅವರ್ ಲೈನಲ್ಲಿ ನಿಂತು ಕೊನೆಗೆ ದೇವಸ್ಥಾನ ಹತ್ತತ್ರ ಬಂದಿದ್ದೀವಿ. ಫೈನಲಿ ತೋರಿಸ್ತೀನಿ ನೋಡಿ, ಸಕ್ಕತ್ತಾಗಿ ದೇವಸ್ಥಾನ. ಇನ್ನೂ ದರ್ಶನ ಮಾಡ್ಕೊಂಡು ಹೊರಗಡೆ ಆ ಕಡೆ ತೋರಿಸ್ತೀನಿ ರೀ ನಿಮಗೆ.
ಆದಮೇಲೆ ಒಂದು ಒಳ್ಳೆ ಸಕ್ಕತ್ತಾಗಿರೋ ದರ್ಶನ ಆಯಿತು. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ತುಂಬ ಸಕ್ಕತ್ತಾಗಿತ್ತು ನೋಡೋಕ್ಕೆ. ಬಟ್ ತುಂಬಾ ಲೇಟ್ ಆಗೋಯ್ತು, 3 ಅವರ್ ಮೇಲೆ ಆಯಿತು. 8:30 ಲೈನಿಗೆ ಬಂದಿದ್ದು, ನಮಗೆ ಆಲ್ಮೋಸ್ಟ್ 11:30 ಆಯಿತು ದರ್ಶನ ಆಗೋಷ್ಟರಲ್ಲಿ. ಹಿಂದೆ ನೋಡ್ತಾರೆ ಜ್ಯೋತಿರ್ಲಿಂಗ ಇದು ತುಂಬ ಸಕ್ಕತ್ತಾಗಿ ಮತ್ತು ತುಂಬ ಯೂನಿಕ್ ಆಗಿರೋ ಜ್ಯೋತಿರ್ಲಿಂಗ ಅಂತಲೇ ಹೇಳ್ಬೋದು. 12 ಜ್ಯೋತಿರ್ಲಿಂಗದಲ್ಲಿ ತುಂಬ ಡಿಫ್ರೆಂಟ್ ಆಗಿ ಮತ್ತು ತುಂಬ ಯೂನಿಕ್ ಆಗಿರೋ ಜ್ಯೋತಿರ್ಲಿಂಗ ಇದು. 12 ಜ್ಯೋತಿರ್ಲಿಂಗದಲ್ಲೂ ನೀವು ನೋಡೋಕೆ ಹೋದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಬರೀ ಒಂದು ಲಿಂಗ ಇರುತ್ತೆ. ಇಲ್ಲಿ ಡಿಫ್ರೆಂಟ್ ಆಗಿ ಮತ್ತು ಯೂನಿಕ್ ಆಗಿ 3 ಲಿಂಗ ಇರುತ್ತೆ. ಅದು ಮೇಲೆ ದೊಡ್ಡದಾಗಿ ಲಿಂಗ ಥರ ಕಾಣಿಸಲ್ಲ. ಆ ಥರ ಡಿಫ್ರೆಂಟ್ ಆಗಿ ಮತ್ತು ಸ್ಪೆಷಲ್ ಆಗಿರೋ ಜ್ಯೋತಿರ್ಲಿಂಗ ಅಂದರೆ ಅದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಅಂತಲೇ ಹೇಳ್ಬೋದು. ಒಂದೊಳ್ಳೆ ನೇಚರು ಮತ್ತು ಒಂದೊಳ್ಳೆ ಸಕ್ಕತ್ತಾಗಿರೋ ವೆದರಲ್ಲಿ ಈ ಒಂದು ದೇವಸ್ಥಾನ ಇದೆ. ನೋಡ್ತಾ ಇರ್ಬೋದು ಸುತ್ತಮುತ್ತ ಸಕ್ಕತ್ತಾಗಿ ಹಿಲ್ ಸ್ಟೇಷನ್ ಇದೆ, ಮಳೆನೂ ಹನಿ ಬೀಳ್ತಾ ಇದೆ. ತುಂಬ ವೆದರ್ ಅಂತೂ ತುಂಬ ಸಕ್ಕತ್ತಾಗಿದೆ. ಗುಜರಾತ್ಗೆ ಡೆಡ್ಲಿ ಆಪೋಸಿಟ್ ಆಗಿದೆ ಅಂತಲೇ ಹೇಳ್ಬೋದು. ಅಲ್ಲಿ ಸಿಕ್ಕಾಪಟ್ಟೆ ಬಿಸಿ ಹೊಡಿತೈತೆ, ಇಲ್ಲಿ ಹೆವಿಯಾಗಿ ಸಣ್ಣ ಕೂಲ್ ಆಗಿದೆ. ಯಾವ ಫೋಟೋ ಹೇಳಿದ್ನೀನು? ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದರೆ ಒಂದೊಳ್ಳೆ ಸಕ್ಕತ್ತಾಗಿರೋ ವ್ಯೂ ಮತ್ತು ಒಂದೊಳ್ಳೆ ವ್ಯೂ ಪಾಯಿಂಟ್ ಕಾಣಿಸ್ತಿದೆ. ನೀವು ನೋಡ್ಬೋದು ಇಲ್ಲಿ ಬ್ಯಾಕ್ ಸೈಡು ಮಳೆ ಬೀಳ್ತಾ ಇರೋದ್ರಿಂದ ತುಂಬಾ ವಾಟರ್ ಫಾಲ್ಸ್ ಸ್ಟಾರ್ಟ್ ಆಗಿದೆ. ಹರಿಯರ್ ಫೋರ್ಟು ಇಲ್ಲೇ ನಿಯರ್ ಬೈ ಇರೋದು. ಮೇಯ್ನಾಗಿ ಇಲ್ಲಿ ವಾಟರ್ ಫಾಲ್ಸ್ಗಳು ಮಾತ್ರ ತುಂಬ ಇರೋದು ನೋಡ್ಬೋದು. ಇಲ್ಲಿಂದ ಹೊರಡ್ಬೇಕಷ್ಟೇ ಬ್ಯಾಗ್ ಇಟ್ಟಿದ್ದೀವಿ. ಫಸ್ಟ್ ಬ್ಯಾಗ್ ಕಲೆಕ್ಟ್ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ನಾವು ಮಾಡೋ ರೂಮ್ ಹತ್ರ ಡೈರೆಕ್ಟ್ ಹೋಗಬೇಕು. ನಾವೆಲ್ಲ 8:30 ಬಂದು ದರ್ಶನಕ್ಕೆ ನಿಂತ್ಕೊಂಡೆ ನಮ್ಗೆ ಇಷ್ಟೊತ್ತಾಯಿತು. ಇಲ್ಲಿ ನೋಡ್ಬೋದು ಹೊರಗಡೆ ಇವಾಗ ಎಷ್ಟು ಲೈನ್ ಇದೆ ಅಂದ್ಬಿಟ್ಟು. ನಾವು ಬರ್ಬೇಕಾದ್ರೆ ಇದೆಲ್ಲ ಯಾವ್ದು ಇರಲಿಲ್ಲ, ಈಗ ತುಂಬ ಜನ ಆಗಿದ್ದಾರೆ. ನಮಗೆ ಬೆಳಗ್ಗೆ 8:30 ಬಂದೆ, 3 ಅವರ್ ಮೇಲೆ ಆಯ್ತು ದರ್ಶನ ಆಗೋಕ್ಕೆ. ಇವರೆಲ್ಲ ಇವಾಗ ಲೈನಲ್ಲಿ ನಿಂತಿದ್ದಾರೆ, ಅದೇನು ಮಾಡ್ತಾರೇನೋ ಗೊತ್ತಿಲ್ಲ. ಅದರಲ್ಲೂ ವೆದರ್ ಬೇರೆ ಸರಿ ಇಲ್ಲ. ಇವಾಗ ಆಟೋ ಮಾಡ್ತಾಯಿದ್ವಿ ರೂಮ್ ಹತ್ರ ಹೋಗೋಕ್ಕೆ. ರೂಮ್ ಬುಕ್ ಆಗಿದೆ ಆಲ್ರೆಡಿ. ರೂಮ್ ಹತ್ರ ಇಲ್ಲಿಂದ 1.5 ಕಿಲೋಮೀಟರ್ ಇದೆ. ಎಷ್ಟು ಚಾರ್ಜ್ ಮಾಡ್ತಾರೇನೋ ಗೊತ್ತಿಲ್ಲ. ಫಸ್ಟ್ ರೂಮ್ಗೆ ಹೋಗಿ ಏನಾದರೂ ಫ್ರೆಶ್ ಅಪ್ ಆಗಿ ಏನೋ ಲೈಟಾಗಿ ತಿನ್ನಬೇಕು. ಟಿಫನ್ ಅಂಗಡಿ ಹುಡುಕಿ ಟಿಫನ್ ಹೋಟ್ಲು ಕೊನೆಗೆ ಒಂದು ಹೋಟ್ಲಿಗೆ ಬಂದಿದ್ವಿ. ಇವಾಗ ಏನೋ ಸ್ವಲ್ಪ ತಿನ್ಬೇಡ ಫಸ್ಟು. ಏನೋ ಎಲ್ಲರೂ ಮಿಸಲ್ಪ ಒಂದು ತಿಂತಾಯಿದ್ರು. ಸೊ ಅದರಿಂದ ನಾನು ಒಂದು ಹೇಳಿದ್ದೀನಿ ನೋಡೋಣ ಟೇಸ್ಟ್ ಮಾಡಂದ್ಬಿಟ್ಟು. ಮಸಾಲೆ ಗಮ್ ಅಂತ ಮಾತ್ರ ನೀವೇನು ಹೇಳಿದ್ದೀರಾ? ಅದೇ ರೋಟಿ ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತೈತೆ. ಓ ಅದ್ರ ಜೊತೆ ತಿನ್ನೋದೇನೋ ಏನೋ ಗೊತ್ತಿಲ್ಲ, ಟೇಸ್ಟ್ ಮಾಡೋಣ. ಅದೇ ಇನ್ನೂ ಐಟಮು ಸಕ್ಕತ್ತಾಗೈತೆ. ಟೇಸ್ಟ್ ಮಾಡಿ ಹೇಳ್ತೀನಿ. ಪರವಾಗಿಲ್ಲ, ಡಿಫ್ರೆಂಟ್ ಆಗಿದೆ ಗೈಸ್. ತುಂಬ ಜನ ಟೇಸ್ಟ್ ಮಾಡ್ತಾಯಿದ್ರು, ಸೊ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಬೇರೆ ಐಟಮ್ ಹೇಳಿದರೆ ಬಂದು ನೋಡೋಣ. ರೂಮ್ ಬುಕ್ ಮಾಡ್ಕೊಂಡಿದ್ವಿ, ಆ ಜಾಗಕ್ಕೆ ಬಂದಿದ್ದೀವಿ. ರೂಮ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಅದರಲ್ಲೂ ಮೇಯ್ನಾಗಿ ಒಂದೊಳ್ಳೆ ಸಕ್ಕತ್ತಾಗಿರೋ ವ್ಯೂ ಮುಂದೆನೇ ನಾವು ಲೊಕೇಟ್ ಆಗಿದ್ದೀವಿ. ಈಗ ರೂಮ್ ನೋಡ್ಬೋದು, ತುಂಬ ಸಕ್ಕತ್ತಾಗಿದೆ. ಸಾಕು ಒಂದು ನೈಟ್ಗೆ ಸ್ಟೇ ಮಾಡೋಕ್ಕೆ ನಮಗೆ. ತುಂಬ ಬೇಜಾರಾಗಾಯಿತು. ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಇಷ್ಟು ದಿವಸ ರೂಮ್ ಇದ್ದಿದ್ವಲ್ಲ ಅದಕ್ಕಿಂತ ಫಸ್ಟ್ ಕ್ಲಾಸ್ ಆಗಿದೆ. ಇನ್ನೊಂದು ಯಾವುದು ರೂಮ್ ಚೆನ್ನಾಗಿದೆ. ಅಫೋರ್ಡಬಲ್ ಮೇಯ್ನಾಗಿ. ಆಮೇಲೆ ಯಾವುದೋ ನಾವು ಎಲ್ಲಿದ್ದು ಏನು ಮುಂಬೈಲಿ ಅಷ್ಟೊಂದೆಲ್ಲ ಕಾಸು ಕೊಟ್ಟು ಸ್ಟೇ ಮಾಡಿದ್ವಿ, ವರ್ಸ್ಟ್ ಆಗಿತ್ತು. ಇದು ಮಾತ್ರ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ವ್ಯೂ ನೋಡ್ಬೋದು ನೀವು ಇಲ್ಲಿ. ಒಳ್ಳೆ ಊಟ ಮಾಡ್ಕೊಂಡಿದ್ದೀವಿ, ರೆಸ್ಟ್ ಮಾಡಬೇಕಷ್ಟೇ ಫಸ್ಟು. ನೆಕ್ಸ್ಟ್ ಏನು ಮಾಡೋದಂತ ಪ್ಲ್ಯಾನ್ ಮಾಡಬೇಕು, ಆಮೇಲೆ ನೋಡೋಣ. ನೆಕ್ಸ್ಟ್ ವೀಡಿಯೋಸ್ ಇದೇ ಥರ ಕಂಟಿನ್ಯೂ ವಾಚ್ ಮಾಡ್ತೀರಿ. ಸ್ಪೆಷಲಾಗಿ ಏನಾದರೂ ಇರುತ್ತೆ. ಮಾತಾಡು, ಬೆಳಿಗ್ಗೆ 8 ಗಂಟೆಗೆ ಮಾತಾಡು. 8-8:30 ಬಂದ್ಬಿಡಕ್ಕೆ ಹೇಳು. 8:30 8:30 ಹೇಳ್ಬಿಡು. 8 बजे या 8:30 तो निकलने वाले 8:30. हाँ 8 पीस ಅಂತ 8 ಪೀಸ್ 8 ಪೀಸ್ 8:30 ಗೈಸ್. ಸ್ನಾನ ಮಾಡಿ ರೆಡಿ ಆಗಿಬಿಟ್ರು. 1 ಅವರ್ ರೆಸ್ಟ್ ಮಾಡಿ ಚಿಲ್ಲಾಗಿ ಎ ಸಿ ಹಾಕ್ಕೊಂಡು ಒಂದೊಳ್ಳೆ ಹೋಟ್ಲು ಹುಡ್ಕಿದ್ದೀರಿ ರೋಡಲ್ಲಿ. ರೋಡಲ್ಲ, ರೋಡ್ ಸೈಡಲ್ಲಿ. ಬೆಳಗ್ಗೆಯಿಂದ ಪ್ರಾಪರಾಗಿ ಊಟ ಮಾಡಿಲ್ಲ. ಅಟ್ಲೀಸ್ಟ್ ನೈಟ್ ಆದ್ರೂ ಒಂದೊಳ್ಳೆ ಊಟ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಗೈಸ್ ನಿಜ ಹೇಳ್ತೀನಿ, ಸೂಪರ್ ಆಗಿತ್ತು. ಏನು ಹೇಳಿ, ಯಾವ ಹಿಲ್ಸ್ ಹತ್ತಿದ್ದು ನಾವು? ಬ್ರಹ್ಮಗಿರಿ ಹಿಲ್ಸ್ ಟ್ರಕ್ಕು ಫಸ್ಟ್ ಕ್ಲಾಸ್ ಆಗಿತ್ತು. 5 ಕಿಲೋಮೀಟರ್ ಹೆಸರು ಮರ್ತು ಹೋಗ್ತಿದ್ದು. ಹರಿಶ್ಚಂದ್ರ ಘಾಟು, ಹರಿಹರ್ ಫೋರ್ಟ್ ನೆನಪಿರುತ್ತೆ, ಬ್ರಹ್ಮಗಿರಿ ನೆನಪಿರಲ್ಲ. ಹರಿಹರ್ ಫೋರ್ಟ್ ಪಕ್ಕದಲ್ಲೇ ಇರೋದು. 5 ಕಿಲೋಮೀಟರ್ ಟ್ರಕ್ಕು. ಬಟ್ ಅನಿಸೇ ಇಲ್ಲ. ಬಟ್ ಹೋಗೋ ಟೈಮಲ್ಲಿ ಬಾಧೆ ಅನಿಸ್ತು. ಇವಾಗ ಫುಲ್ ಲಾಗ್ನ ನೀವು ಸಪ್ರೇಟಾಗಿ ಪೋಸ್ಟ್ ಮಾಡ್ತೀನಿ ನಾನು. ಅದನ್ನು ನೋಡಿ, ತುಂಬ ಸಕ್ಕತ್ತಾಗಿದೆ ಲೊಕೇಶನ್ಸ್ ಎಲ್ಲ. ತುಂಬ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಹೋಟ್ಲ್ ನೋಡಿ ಊಟ ಮಾಡೋಕ್ಕಂತ ಹುಡುಕಿದ್ರೆ ಇದನ್ನು ಹುಡ್ಕೊಂಡು ಗೈಸ್ 3 ಲೀವ್ಸ್ ಅಂತೆ. 5 ಸ್ಟಾರ್ ಹೋಟ್ಲು 5 ಸ್ಟಾರ್ ಹೋಟ್ಲು ಹುಡುಕ್ಬಿಟ್ಟವನೆ. ಬ್ರೆಡ್ ಜಾಮ್ಗೆ 200 ರೂಪಾಯಿ ಅಂತೆ. ಏನು ತಮಾಷೆ ಇಲ್ಲ, ಫ್ಯಾಕ್ಟ್ ಹೇಳ್ಬೇಕು ನಾವು ಇರೋದು.
ಬ್ರೆಡ್ ಜಾಮ್ 100 ರೂಪಾಯಿ ಕೊಡ್ತಾರೆ, ಯಾರು ನೀವೇ? ಉಗಿರು ಮೊಕ್ಕೆ. ಒಂದು ಸಮೋಸ 150 ರೂಪಾಯಿ ಅಂತೆ. ಮಾನ ಮರದೇ ಐತೆ ಇಲ್ಲ. ಇಲ್ಲ ನಾವು 3 ಬಿಟ್ಟು ನಾವೆಲ್ಲ ಇದ್ಯಾವುದೋ ಜುಗಾಡ್ ಆಗೋಯ್ತಿದ್ದು. ನಾವಲ್ಲ ಹೋಟ್ಲು ಈ ಓನರು ಸರಿ ಇಲ್ಲ, ಮುಂದೆ ಹೋಗ್ತಾರೆ ಓನರು. ನಾವಂತ ಹೇಳಿದ್ರೆ ಅವನೊಂದು ಹುಡುಕ್ತಾರೆ. ಹೋಟ್ಲು ಮುಂದೆ ಬಂದ್ಬಿಟ್ಟು ಇನ್ನೊಂದು ಹೋಟ್ಲು ಹುಡುಕ್ತಾವನೆ. ಹೋಗೋಣ, ಅದು ಯಾವ ಹೋಟ್ಲು ಕರ್ಕೊಂಡು ಅಂತ ನೋಡ್ಬೇಡ. ಅದನ್ನು ಎಲ್ಲಿ ಬಂದಿದ್ವಿ ಅಂದರೆ ಮಧ್ಯಾಹ್ನ ನಾವು ಎಲ್ಲಿ ಊಟ ಮಾಡಿದ್ವು ಅದೇ ಜಾಗಕ್ಕೆ ಮತ್ತೆ ಹುಡ್ಕೊಂಬಂದಿದ್ವಿ. ರೂಮಿಂದ 1 ಕಿಲೋಮೀಟ್ರು ನೋಡ್ಬೋದು. ಎಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ ನಮ್ಮ ಆರ್ಡ್ರಿಗೆ. ರೀಸನ್ ಏನು ಅಂದರೆ ಫುಡ್ ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು, ಪ್ರೈಸು ಕಮ್ಮಿ ಇತ್ತು. ನಾವು ಅಲ್ಲಿ ಹುಡ್ಕೋದು ಏನಕ್ಕೆ ಅಂದ್ಬಿಟ್ಟು ಕೊನೆಗೆ ಇದೇ ಹೋಟ್ಲಿಗೆ ಹುಡ್ಕೊಂಬಂದಿದ್ದೀವಿ. ಫುಡ್ ಚೆನ್ನಾಗಿ ಕೊಡ್ತಾರೆ, ಟೇಸ್ಟು ಚೆನ್ನಾಗಿತ್ತು. ಥಾಲಿ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು 2 ಪಂಜಾಬಿ ಮತ್ತು 1 ಮಹಾರಾಷ್ಟ್ರೀಯನ್ ಥಾಲಿ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೀವಿ. ನಮಗಿನ್ನೂ ರೈಸ್ ಕೊಟ್ಟಿಲ್ಲ, ರೈಸ್ ಬರ್ತಿದೆ ಅಂತೆ. ನನಗೆ ಅನ್ಸಾಗೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗೇ ಇರುತ್ತೆ, ಯಾಕಂದರೆ ಮಧ್ಯಾಹ್ನ ನಾವು ತಿಂದು ಹೋಗಿದ್ದೀವಿ, ತುಂಬ ಸಖತ್ತಾಗೇ ಇತ್ತು. ಟೇಸ್ಟ್ ಮಾಡಿದ್ರು ತಿಂದ್ಬಿಟ್ಟು ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಜಸ್ಟ್ ಊಟ ಮಾಡಿದ್ದಾಯಿತು, ಸೂಪರಾಗಿರೋ ಊಟ ಅಂತಲೇ ಹೇಳ್ಬೋದು. ತಾಳಿ ತೊಗೊಂಡಿದ್ವಿ, ತಾಳಿನೋ ತಲಿನೋ ಏನೋ ತೊಗೊಂಡಿದ್ವಿ. ಟೇಸ್ಟ್ ಚೆನ್ನಾಗಿತ್ತು, ಓಕೆ. 180 ರುಪೀಸು. ಇಲ್ಲಿ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ, ರೇಟು ಅಷ್ಟೇ, ಕ್ವಾಲಿಟಿನೂ ಕ್ವಾಂಟಿಟಿನೂ ಅಷ್ಟೇ. ಪತಾನೇ ಭಯ. ಇವಾಗ ಇಲ್ಲಿಂದ ರೂಮ್ ಕಡೆ ಹೊರಡ್ತಾ ಇದ್ದೀವಿ. ಹೋಗಿ ರೆಸ್ಟ್ ಮಾಡಬೇಕು, ಯಾಕಂದರೆ ಪ್ರಾಪರಾಗಿ ನೆನ್ನೆನೂ ನಿದ್ದೆ ಇಲ್ಲ. ಫುಲ್ ನೈಟೆಲ್ಲ ಜರ್ನಿ ಮಾಡಿರೋದು ಕೆಲಸ 2 ಗಂಟೆಯಿಂದ. ಕಾಲುಗಳೆಲ್ಲ ಹೆವಿ ನೋಡ್ತಾ ಇದೆ. ಹೋಗಿ ಫಸ್ಟು ಮಲ್ಕೊಂಡು ಪೀಸಾಗಿ ರೆಸ್ಟ್ ಮಾಡಬೇಕು ಅಷ್ಟೇ ಕೆಲಸ. ಫುಲ್ ಜಾಲಿ. ರೂಮ್ಗೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಏನು ಗೊತ್ತಿಲ್ಲ, ಕುತ್ಕೊಂಡ್ಬಿಟ್ಟು ನೋಡು. ಮಳೆ ಬೀಳ್ತದೆ, ಬೇಗ ರೂಮ್ ಹತ್ರ ಹೋಗ್ಬೇಕು. ಬಟ್ಟೆಗಳು ಬೇರೆ ಈಚೆ ಇತ್ತು. ಇಲ್ಲಿ ಯಾವಾಗಾದ್ರೂ ಮಳೆ ಬೀಳುತ್ತೆ, ನಿಂತೋಗ್ಬಿಡುತ್ತೆ. ಊಟ ಎಲ್ಲ ಮಾಡ್ಕೊಂಡು ರೂಮಿಗೆ ಬಂದಿದ್ದೀವಿ. ಇನ್ನೇನಿಲ್ಲ, ರೆಸ್ಟ್ ಮಾಡೋದು ಅಷ್ಟೇ ಕೆಲಸ. ಯಾಕಂದರೆ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ದೇವ್ರ ದರ್ಶನ ಮಾಡೋಕೆ ಹೋದ್ರೆ ಅಲ್ಲೂ ಲೇಟ್ ಆಯಿತು. ಆ ಕಡೆ ಬ್ರಹ್ಮಗಿರಿ ಹಿಲ್ಸ್ಗೆ ಟ್ರೆಕ್ಕಿಂಗ್ ಹೋದ್ವಿ, ಅಲ್ಲೂ ಸಿಕ್ಕಾಪಟ್ಟೆ ಲೇಟ್ ಆಯಿತು. ಮಳೆನೂ ಬಿತ್ತು. ಮೇಯ್ನಾಗಿ ನೈಟಿಂದ ನಮ್ಗೆ ನಿದ್ದೆನೇ ಇಲ್ಲ. 2 ಗಂಟೆಯಿಂದ ಸಿಕ್ಕಾಪಟ್ಟೆ ಜಾಗರಣೆ ಮಾಡಿದ್ದೀವಿ. 2 ಗಂಟೆಯಿಂದ ಮಳೇಲಿ ಬಂದ್ವಿ ಅಲ್ಲಿಂದ ಇಲ್ಲಿಗೆ ತ್ರಯಂಬಕೇಶ್ವರ್ಗೆ. ಮತ್ತು ನೆಕ್ಸ್ಟ್ ವೀಡಿಯೋಸಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ ಏನೋ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗಬೇಕು ಅಂದರೆ ಕಂಟಿನ್ಯೂಗಿ ವಾಚ್ಔಟ್ ಮಾಡಿ. ಒಳ್ಳೆ ಸೀರೀಸು, ಒಳ್ಳೆ ವೀಡಿಯೋಸ್ ಬರ್ತಾನೆ ಇರುತ್ತೆ. ನೀವು ಬ್ರಹ್ಮಗಿರಿ ಹಿಲ್ಸ್ ಟ್ರೆಕ್ಕಿಂಗ್ ವೀಡಿಯೋ ನೋಡಿರ್ತೀರ, ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಯಾರೆಲ್ಲ ಫಾಲೋ ಮಾಡಿಲ್ಲ ಈಗಲೇ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಬೈ, ಪೀಸ್ ಔಟ್ ಅನ್ಸ್, ಸ್ಟೇ ಸೇಫ್.